ಹಿಂದೂ ಪುರಾಣಗಳಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಅತ್ಯುನ್ನತ ಸ್ಥಾನವಿದೆ. ಭಗವಾನ್ ಬ್ರಹ್ಮನು 5 ತಲೆಗಳನ್ನು ಹೊಂದಿದವನು. ಆದರೆ ನಾವು ಫೋಟೋ ಅಥವಾ ಚಿತ್ರಗಳಲ್ಲಿ ಬ್ರಹ್ಮನ 4 ತಲೆಗಳನ್ನು ಮಾತ್ರ ನೋಡಬಹುದು. ಬ್ರಹ್ಮನು ತನ್ನ 1 ತಲೆಯನ್ನು ಕಳೆದುಕೊಂಡದ್ದು ಹೇಗೆ? ಬ್ರಹ್ಮನ 5ನೇ ತಲೆಯ ನಿಜವಾದ ಕಥೆ ಏನು ಗೊತ್ತೇ? ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಸೃಷ್ಟಿಕರ್ತನಾದರೆ, ವಿಷ್ಣು ಸೃಷ್ಟಿಯ ಸಂರಕ್ಷಕ ಹಾಗೂ ಶಿವನು ವಿನಾಶಕ. ಈ ಮೂವರ ಹಿಡಿತದಲ್ಲಿ ಸೃಷ್ಟಿಯು ಕಾರ್ಯನಿರ್ವಹಿಸುತ್ತದೆ. ಬ್ರಹ್ಮ ದೇವನಿಗೆ 4 ತಲೆಗಳಿದ್ದವು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಬ್ರಹ್ಮದೇವನನ್ನು ವಿಷ್ಣುವಿನ ನಾಭಿಯಿಂದ, ಅಂದರೆ ವಿಷ್ಣುವಿನ ಹೊಕ್ಕಳಿನಿಂದ ಜನಿಸಿದವನು ಎಂದು ಹೇಳಲಾಗುತ್ತದೆ. ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಹೊರಬಂದ ತಕ್ಷಣ 4 ದಿಕ್ಕುಗಳನ್ನು ಗಮನಿಸುತ್ತಾನೆ. ಪ್ರತಿ ದಿಕ್ಕಿಗೆ ಒಂದರಂತೆ 4 ತಲೆಗಳು ಪ್ರಕಟವಾಗುತ್ತದೆ. ಇನ್ನು ಕೆಲವು ಪುರಾಣ ಕಥೆಗಳ ಪ್ರಕಾರ ಬ್ರಹ್ಮನಿಗೆ 4 ತಲೆಗಳಲ್ಲ, 5 ತಲೆಗಳಿದ್ದವು ಎಂದು ಹೇಳಲಾಗುತ್ತದೆ. ಹಾಗಾದರೆ ಬ್ರಹ್ಮನ ಆ 5ನೇ ತಲೆಯ ರಹಸ್ಯವೇನು? ಬ್ರಹ್ಮನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿದ್ದಾಗ ತನ್ನ ಶಕ್ತಿಯಿಂದ ಅಥವಾ ಸಂಕಲ್ಪದಿಂದ ಸರಸ್ವತಿ ಎಂಬ ಸುಂದರ ಸ್ತ್ರೀಯನ್ನು ಸೃಷ್ಟಿಸಿದನು. ಅವಳು ಬ್ರಹ್ಮನ ಮಗಳ ಸಮಾನ. ಆದರೆ ಅವಳ ಅದ್ಭುತ ಸೌಂದರ್ಯಕ್ಕೆ ಮರುಳಾದ ಬ್ರಹ್ಮನು ಅವಳನ್ನೇ ಮೋಹಿಸಲು ಶುರು ಮಾಡಿದನು. ಸರಸ್ವತಿಯು ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಅವಳು ದಿಕ್ಕುಗಳನ್ನು ಬದಲಾಯಿಸಿದಾಗ ಅವಳನ್ನು ನೋಡಲು ಬ್ರಹ್ಮನಿಗೆ 4 ದಿಕ್ಕುಗಳಲ್ಲಿ 4 ತಲೆಗಳು ಬಂದವು. ಅವಳು ಆಕಾಶದ ಕಡೆಗೆ ಹಾರಿದಾಗ ಅವಳನ್ನು ವೀಕ್ಷಿಸಲು ಬ್ರಹ್ಮನು 5ನೇ ತಲೆಯನ್ನು ಬೆಳೆಸಿಕೊಂಡನು. ಸೃಷ್ಟಿಕರ್ತನಾದವನೇ ಇಂತಹ ಕಾಮದ ದೃಷ್ಟಿಯನ್ನು ಹೊಂದಿರುವುದು ಅಧರ್ಮ ಎಂದು ಭಾವಿಸಿದ ಶಿವನು ಬ್ರಹ್ಮನ ಈ ವರ್ತನೆಯನ್ನು ನಿಯಂತ್ರಿಸಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ಶಿವನು ಭೈರವನ ರೂಪದಲ್ಲಿ ಬಂದು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಮತ್ತೊಂದು ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಚರ್ಚೆ ಶುರುವಾಯಿತು. ಈ ವಿವಾದವನ್ನು ಬಗೆಹರಿಸಲು ಶಿವನು ಒಂದು ಬೃಹತ್ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟವಾದನು. ಶಿವನ ಸವಾಲು: ಈ ಲಿಂಗದ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೆಯೋ ಅವರೇ ಶ್ರೇಷ್ಠರು. ವಿಷ್ಣುವು ವರಾಹ ರೂಪ ತಾಳಿ ಕೆಳಕ್ಕೆ ಹೋದನು. ಬ್ರಹ್ಮನು ಹಂಸ ರೂಪ ತಾಳಿ ಮೇಲಕ್ಕೆ ಹೋದನು. ವಿಷ್ಣುವು ಲಿಂಗದ ಅಂತ್ಯ ಸಿಗದೆ ವಾಪಸ್ಸು ಬಂದು ಸೋಲನ್ನು ಒಪ್ಪಿಕೊಂಡನು. ಆದರೆ ಬ್ರಹ್ಮನು ದಾರಿಯಲ್ಲಿ ಸಿಕ್ಕ ಕೇದಿಕೆಯ ಹೂವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ನಾನು ಲಿಂಗದ ತುದಿಯನ್ನು ನೋಡಿದೆ ಎಂದು ಸುಳ್ಳು ಹೇಳಿದನು. ಬ್ರಹ್ಮನ ಈ ಅಸತ್ಯ ಮತ್ತು ಅಹಂಕಾರವನ್ನು ಕಂಡು ಶಿವನಿಗೆ ಕೋಪ ಬಂದಿತು. ಬ್ರಹ್ಮನ 5ನೇ ತಲೆಯು ಆ ಸಮಯದಲ್ಲಿ ಶಿವನನ್ನು ನಿಂದಿಸಲು ಪ್ರಾರಂಭಿಸಿತು. ಶಿವನು ತನ್ನ ಭಯಂಕರ ರೂಪವಾದ ಕಾಲಭೈರವನನ್ನು ಸೃಷ್ಟಿಸಿದನು. ಕಾಲಭೈರವನು ತನ್ನ ಉಗುರಿನಿಂದ ಬ್ರಹ್ಮನ ಆ 5ನೇ ತಲೆಯನ್ನು ಕತ್ತರಿಸಿ ಹಾಕಿದನು. ಬ್ರಹ್ಮನ ತಲೆ ಕತ್ತರಿಸಿದ ನಂತರ ಆ ತಲೆಯು ಶಿವನ ಕೈಗೆ ಅಂಟಿಕೊಂಡಿತು. ಇದು ಶಿವನಿಗೆ ಬ್ರಹ್ಮ ಹತ್ಯೆ ದೋಷವಾಗಿ ಪರಿಣಮಿಸಿತು. ಶಿವನು ಕೈಯಲ್ಲಿ ಕಪಾಲವನ್ನು ಹಿಡಿದು ಭಿಕ್ಷುಕನಂತೆ ಲೋಕವನ್ನೆಲ್ಲ ಅಲೆದಾಡಬೇಕಾಯಿತು. ಅಂತಿಮವಾಗಿ ಶಿವನು ಪವಿತ್ರ ನಗರವಾದ ಕಾಶಿ ತಲುಪಿದಾಗ ಅಲ್ಲಿನ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಆ ಕಪಾಲವು ಶಿವನ ಕೈಯಿಂದ ಕಳಚಿ ಬಿತ್ತು. ಆ ಜಾಗವನ್ನು ಇಂದಿಗೂ ಕಪಾಲ ಮೋಚನ ತೀರ್ಥ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಅಹಂಕಾರ ಅಲಿಸಿ ಧರ್ಮವನ್ನು ಎತ್ತಿ ಹಿಡಿಯಲು ಶಿವನು ಈ ಕಾರ್ಯ ಮಾಡಬೇಕಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪುರಾಣ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.